ಹಾಯ್ ಹೆಲೋ ಗೈಸ್, ಹೇಗಿದ್ರಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿರೋ ಅನ್ಕೊಂಡು. ಓಕೆ ಗೈಸ್, ಇವತ್ತಿನ ಈ ಒಂದು ವಿಡಿಯೋ ಬಂದುಬಿಟ್ಟು ಇವತ್ತಿನ ಈ ಒಂದು ವಿಡಿಯೋ ಇನ್ಸ್ಟಾಗ್ರಾಮ್ 3D ಟ್ರೆಂಡಿಂಗ್ ಆ್ಯಟಿಟ್ಯೂಡ್ ವಿಡಿಯೋ. ಸೊ ಈ ವಿಡಿಯೋನ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದು ನ್ಯೂ ಫಾಂಟ್ನ ಯೂಸ್ ಮಾಡ್ಕೊಂಬಿಟ್ಟು 3D ಟೆಕ್ಸ್ಟ್ ಪೇಜಸ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋ ಯಾವ ರೀತಿ ಬಂದಿದೆ ಅಂತ ನೋಡಬೇಕಾದ್ರೆ ವಿಡಿಯೋ ವ್ಯೂ ಅಂತ ನೋಡಲೇಬೇಕಾಗುತ್ತೆ. ಸೊ ಅದಕ್ಕೂ ಮೊದಲು ನೀವು ಏನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಬೆಲ್ ಐಕನ್ನ ಸಹ ಒತ್ತಿ ಅಂತ ಹೇಳ್ತಾ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೂ ಮತ್ತು ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೊ ಅವ್ರಿಗೂ ಕೂಡ ಈ ರೀತಿ ವಿಡಿಯೋಸ್ಗೋಸ್ಕರ ಕಾಯ್ತಾ ಇರ್ಬೋದು. ಸೊ ಇಷ್ಟಾದ ಮೇಲೆ ನಾವು ಪ್ರಿವ್ಯೂ ಯಾವ ರೀತಿ ಬಂದ ಅಂತ ನೋಡ್ಕೊಂಬರೋಣ ಬನ್ನಿ. ನಾ ಸ್ವಲ್ಪ ಡಿಫರೆಂಟು, ನನ್ನ ಪ್ರೀತಿ ಸಪರೇಟು. 6.1 70 SSLC ಪಾಸ್ ಓಕೆ ಗೈಸ್, ಈ ಪ್ರಿವ್ಯೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಮೇಲೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಈ ವಿಡಿಯೋನ ರೆಡಿ ಮಾಡ್ಕೊಂಡು ನಿಮಗೆ ಲೈಟ್ ಮೋಷನ್ ಅಂತ ಆ್ಯಪ್ ಬೇಕಾಗುತ್ತೆ. ಲೈಟ್ ಮೋಷನ್ ಏನಾದ್ರೆ ನಿಮ್ಮ ಹತ್ರ ಈಗ ಆಲ್ರೆಡಿ ಇದ್ದರೆ ಪ್ರಿಸೆಟ್ನ ಇಂಪೋರ್ಟ್ ಮಾಡ್ಕೊಳ್ಳಿ ಡೈರೆಕ್ಟಾಗಿ. ಇಲ್ಲ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲೈಟ್ ಮೋಷನ್ ಲಿಂಕ್ನ ಸಹ ನಾನು ಕೊಟ್ಟಿರ್ತೀನಿ, ಹೋಗಿ ಅಲ್ಲಿಂದ ಡೌನ್ ಮಾಡ್ಕೊಳ್ಳಿ ಲೈಟ್ ಮೋಷನನ್ನು. ಓಕೆ, ಇವಾಗ ಮೊದಲಿಗೆ ಇಲ್ಲಿ ಪ್ರಾಜೆಕ್ಟ್ನಲ್ಲಿ ಬಂದುಬಿಟ್ಟು ಆದಮೇಲೆ ಬೀಟ್ ಮಾರ್ಕ್ ಬೈ ಪ್ರವೀಣ್ ಎಡಿಟ್ಸ್, ಆಮೇಲೆ ಸ್ಟೇಕ್ ಎಫೆಕ್ಟ್ ಬೈ ಪ್ರವೀಣ್ ಎಡಿಟ್ಸ್ ಅಂತ 2 ಪ್ರಿಸೆಟ್ ನಾನು ಕೊಟ್ಟಿರ್ತೀನಿ. 2 ಪ್ರಿಸೆಟ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಪ್ರಿಸೆಟ್ ಇಂಪೋರ್ಟ್ ಆಗದಿರೋರಿಗೆ XML ಕೂಡ ಕೊಟ್ಟಿರ್ತೀನಿ, XMLನ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಇದಕ್ಕಿಂತ ಮುಂಚೆ ನಾನು ಮಟೀರಿಯಲ್ಸ್ನ ಯಾವ ರೀತಿ ಡೌನ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಓಕೆ, ಈ ರೀತಿ ನಮ್ಮ ಯೂಟ್ಯೂಬ್ ಅಂದರೆ ಯಾವುದೋ ಒಂದು ವಿಡಿಯೋದು ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾವ ವಿಡಿಯೋ ಮಟೀರಿಯಲ್ಸ್ ಬೇಕಲ್ಲ ಆ ವಿಡಿಯೋ ಮಟೀರಿಯಲ್ಸ್ದು ನೀವು ಈ ರೀತಿ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಬೀಟ್ ಮಾರ್ಕ್ ಪ್ರಿಸೆಟ್, ಆಮೇಲೆ ಬೀಟ್ ಮಾರ್ಕ್ XML ಅಂತ ಇದೆ. ಓಕೆ, ಸೇಕ್ ಎಫೆಕ್ಟ್, ಆಮೇಲೆ ಸೇಕ್ ಎಫೆಕ್ಟ್ XML ಎಲ್ಲ ರೀತಿ ಒಂದು ಲಿಂಕ್ ಇರುತ್ತೆ. ಸೊ ಒಂದು ಲಿಂಕನ್ನು ಈ ರೀತಿ ನಾನು ಇವಾಗ ಓಪನ್ ಮಾಡ್ಕೊಳ್ತೀನಿ. ಸೊ ಲಿಂಕ್ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಮೇಲೆ ಇಲ್ಲಿ ಮೊದಲಿಗೆ ಫಸ್ಟಿಗೆ ಏನು ಬರ್ತಲ್ಲ ರಿಸಲ್ಟು, ಆ ರಿಸಲ್ಟು ನಮ್ಮ ಪ್ರವೀಣ್ ಎಡಿಟ್ಸ್ ಅಂತ ಇರುತ್ತೆ. ಸೊ ಅದು ನಿಮ್ಮ ಯಾವ ವಿಡಿಯೋ ಮೆಟೀರಿಯಲ್ಸ್ ಬೇಕಲ್ಲ ಆ ವಿಡಿಯೋ ಮೆಟೀರಿಯಲ್ಸ್ ಇರುತ್ತೆ. ಸೊ ಈ ವಿಡಿಯೋ ಮೆಟೀರಿಯಲ್ಸ್ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಮೇಲ್ಗಡೆ ಇರೋ ಲಿಂಕ್ನ ಈ ರೀತಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ವೆಯ್ಟ್ ಮಾಡಿ, ತಮ್ನೇಲ್ ನೋಡುತ್ತೆ. ಓಕೆ, ಇವತ್ತಿನ ಈ ವಿಡಿಯೋ ನೋಡ್ತಿದ್ದಾರೆ, ಈ ವಿಡಿಯೋ ತಮ್ನೇಲ್ ಇದು. ಸೊ ಇವತ್ತಿನ ಈ ವಿಡಿಯೋ ತಮ್ನೇಲ್ ನೋಡ್ತಾ ಇದ್ದಾರೆ. ಸೊ ಹಾಗೆ ಅದೇ ರೀತಿ ಈ ರೀತಿ ನೋಡ್ತಾ ಇರ್ಬೋದು ನಾವು. ಇದೇ ರೀತಿ ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಹೋದರೆ ಓಕೆ, ನಿಮಗೆ ಇಲ್ಲಿ ನೋಡ್ತಾ ಇದ್ದಾರೆ ಬೀಟ್ ಮಾರ್ಕ್ ಪ್ರಿಸೆಟ್ ಅಂತ. ಓಕೆ, ಈ ರೀತಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಬೀಟ್ ಮಾರ್ಕ್ ಪ್ರಿಸೆಟ್ ಇಂಪೋರ್ಟ್ ಆಗುತ್ತೆ. ಸೊ ಇದೇ ರೀತಿ ಕೆಳಗಡೆ ಹೋಗ್ತಾ ಹೋದರೆ ಆಮೇಲೆ ಇಲ್ಲಿ ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಓಕೆ, ನಿಮಗೆ ಇಲ್ಲಿ ನೋಡ್ತಾ ಇದ್ದಾರೆ ಬೀಟ್ ಮಾರ್ಕ್ XML ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ XML ಈ ರೀತಿ ಓಪನ್ ಆಗುತ್ತೆ. ಸೊ ಈ ರೀತಿ ಮೆಟೀರಿಯಲ್ಸ್ ನೋಡ್ಕೊಳ್ಳಿ. ಸೊ ಸೇಕ್ ಎಫೆಕ್ಟ್ ಅದು ಕೂಡ ಬೇರೆ ಪೇಜ್ ಇರುತ್ತೆ, ಅದನ್ನು ಕೂಡ ಈ ರೀತಿ ಸ್ಕ್ರಾಲ್ ಮಾಡ್ಕೊಂಡು ಮೆಟೀರಿಯಲ್ಸ್ನ ಡೌನ್ ಮಾಡ್ಕೊಳ್ಳಿ. ಡೌನ್ ಮಾಡ್ಕೊಂಡಾದ್ಮೇಲೆ ಸೊ ಇವಾಗ ಮೊದಲಿಗೆ ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಬಿಟ್ಟು ಓಕೆ, ಇಲ್ಲಿ ನೋಡ್ತಾ ಇದ್ದಾರೆ. ಓಕೆ, ನಾನು ಇಲ್ಲಿ ಮೊದಲಿಗೆ PNGಸ್ನ ಆ್ಯಡ್ ಮಾಡೋಕ್ಕಿಂತ ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ನಾನು ಇಲ್ಲಿ ಈ ಫೋಟೋನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ನೀವು ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ, ಅಂದರೆ ನನ್ನ ಫ್ರೆಂಡ್ಸ್ ಯಾರ್ದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನು ಈ ಗ್ರೂಪ್ ಕೆಳಗಡೆ ತೊಗೊಂಬನ್ನಿ. ಗ್ರೂಪ್ ಕೆಳಗಡೆ ತಂದುಬಿಟ್ಟಾದ್ಮೇಲೆ ಓಕೆ, ಈ ಗ್ರೂಪ್ ಏನಂದರೆ ಇದು ಬ್ಲಿಂಕ್ ಎಫೆಕ್ಟ್ ಆಗಿರುತ್ತೆ. ಅಂದರೆ ಬೀಟ್ ತಕ್ಕಂಗೆ ನಾನು ಬ್ಲಿಂಕ್ನ ಆ್ಯಡ್ ಮಾಡಿಬಿಟ್ಟು ಅದು ಭಾಳ ಅಂದರೆ ಅವು ತುಂಬ ಲೇಯರ್ಸ್ ಆಗಿರೋದ್ರಿಂದ ನಾನು ಗ್ರೂಪ್ನ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟಾದಮೇಲೆ ಇವಾಗ ಹಿಂದೆ ಬಂದುಬಿಟ್ಟು ಸೇಕ್ ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಬಿಟ್ಟಾದ್ಮೇಲೆ ಇವಾಗ ಸ್ಟಾರ್ಟಿಂಗ್ನಲ್ಲಿ ಓಕೆ, ಇಲ್ಲೇನು ನೋಡ್ತಾ ಇರೋದು ಕ್ಯಾಮ್ರಾ ಲೇಯರ್ ಆಗಿರುತ್ತೆ. ಆಮೇಲೆ ಕೆಳಗಡೆ ಪೇಂಜಸ್ ಸಹ ಇರುತ್ತೆ, ಅಂದರೆ ಕ್ಯಾಮ್ರಾ ಲೇಯರ್ ಎಲ್ಲಿ ಮುಗಿದೆ ಅಲ್ಲಿ ಪೇಂಜಸ್ ಅಡ್ಜಸ್ಟ್ ಆಗೋ ರೀತಿ ಇರುತ್ತೆ. ಸೊ ಈ ಮೊದಲಿಗೆ ಪೇಂಜಸ್ಗಳನ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಪೇಂಜಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಾಪಿ 17 ಲೇಯರ್ಸ್ ಅಂತ ಮಾಡ್ಕೊಂಡ್ಬಿಟ್ಟು ಓಕೆ, ಬೀಟ್ ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಸ್ಟಾರ್ಟಿಂಗ್ ಪಾಯಿಂಟಿಗೆ ನಿಮ್ಮ ಪಾಯಿಂಟರ್ನ ಸ್ಟಾರ್ಟಿಂಗ್ ಬೀಟ್ ಮಾರ್ಕ್ ಇಟ್ಕೊಂಡ್ಬಿಟ್ಟು ಇಲ್ಲಿ ಪೇಸ್ಟ್ ಅಂತ ಕೊಡಿ. ಪೇಸ್ಟ್ ಅಂತ ಕೊಟ್ಬಿಟ್ಟಾದ್ಮೇಲೆ ಮತ್ತೆ ಇದನ್ನು ಇಲ್ಲೇನಿದೆ ನೋಡಿ ಇದನ್ನು ಮೇಲ್ಗಡೆ ತೊಗೊಂಬನ್ನಿ. ಓಕೆ, ಬ್ಲಿಂಕ್ ಎಫೆಕ್ಟ್ನ ಮತ್ತೆ ಹಿಂದೆ ಹೋಗ್ಬಿಟ್ಟು ಮತ್ತೆ ಸೇಕ್ ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಓಕೆ, ಇವಾಗ ಈ 3D ಕ್ಯಾಮ್ರಾನ ಆನ್ ಮಾಡ್ಕೊಂಡ್ಬಿಟ್ಟು ಓಕೆ, ಈ ರೀತಿ 4 ಲೇಯರ್ನ ಮೇಲ್ಗಡೆ ಇರೋ 4 ಲೇಯರ್ನ ಕಾಪಿ ಲೇಯರ್ ಅಂತ ಮಾಡ್ಕೊಂಡ್ಬಿಟ್ಟು ಮತ್ತೆ ನಮ್ಮ ಪಾಯಿಂಟರ್ನ ಫಸ್ಟ್ ಬೀಟ್ ಮಾರ್ಕ್ ಇಟ್ಕೊಂಡ್ಬಿಟ್ಟು ಇಲ್ಲಿ ಪೇಸ್ಟ್ ಅಂತ ಕೊಡಿ. ಪೇಸ್ಟ್ ಅಂತ ಕೊಟ್ಬಿಟ್ಟಾದ್ಮೇಲೆ ಮತ್ತೆ ಈ 3 ಲೇಯರ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸ್ಟಾರ್ಟಿಂಗ್ಗೆ ತೊಗೊಂಬನ್ನಿ. ಓಕೆ, ಈ ಲೇಯರ್ಸ್ ಏನಾಗಿರುತ್ತೆ ಕಲರ್ ಗ್ರೇಡಿಂಗ್ ಲೇಯರ್ಸ್ ಆಗಿರುತ್ತೆ. ಸೊ ಇವಾಗ ನಮ್ಮದು ಓಕೆ ಸಾರಿ, ಇದು ಬೀಟ್ ಮಾರ್ಕ್ನಲ್ಲೇ ಪೇಸ್ಟ್ ಆಯ್ತಲ್ಲ. ಸೊ ನಾವು ಅಂದರೆ ಸೇಕ್ ಎಫೆಕ್ಟ್ನಲ್ಲೇ ಪೇಸ್ಟ್ ಆಯಿತು. ಇವಾಗ ಬೀಟ್ ಮಾರ್ಕ್ನಲ್ಲಿ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಈ ಸ್ಟಾರ್ಟಿಂಗ್ ಏನಿದೆ ಮೇಲ್ಗಡೆ 3 ಲೇಯರ್ನ ಸ್ಟಾರ್ಟಿಂಗ್ ಈ ರೀತಿ ತೊಗೊಂಬನ್ನಿ. ಓಕೆ, ಇದು ಕಲರ್ ಗ್ರೇಡಿಂಗ್ ಲೇಯರ್ ಆಗುತ್ತೆ. ಓಕೆ, ನೋಡ್ತಾ ಇದ್ದಾರೆ ಇಲ್ಲಿ ಕಲರ್ ಇಲ್ಲ. ಓಕೆ, ಇದ ತಕ್ಷಣ ಕಲರ್ ಗ್ರೇಡಿಂಗ್ ಲೇಯರು. ಓಕೆ, ಆಮೇಲೆ 3D ಕ್ಯಾಮ್ರಾನ ಆನ್ ಮಾಡ್ಕೊಂಡ್ಬಿಟ್ಟು ಓಕೆ, ಈ ರೀತಿ ನೋಡ್ಬೋದು, ಈ ರೀತಿ ವಿಡಿಯೋ ಬರುತ್ತೆ. ಆಮೇಲೆ ಇದನ್ನು ಬ್ಲಿಂಕ್ ಎಫೆಕ್ಟ್ನ ಮೇಲ್ಗಡೆ ತೊಗೊಂಬನ್ನಿ, ಅಂದರೆ ಫಸ್ಟಿಗೆ. ಓಕೆ, ಇಷ್ಟಾದಮೇಲೆ ವಿಡಿಯೋ ಅಂತೂ ಕಂಪ್ಲೀಟ್ ಆಗುತ್ತೆ. ವಿಡಿಯೋ ಕಂಪ್ಲೀಟ್ ಆದಮೇಲೆ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋಕೆ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೊ ಇವಾಗ ನೋಡ್ತಾರ ನೀವು ನ್ಯೂ ಫಾಂಟ್ ಆಗಿರುತ್ತೆ ಇದು ಕನ್ನಡದು. ಅದನ್ನು ಯೂಸ್ ಮಾಡ್ಕೊಂಬಿಟ್ಟು ಈ PNGಸ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ.
ಸೊ ಇವಾಗ ವಿಡಿಯೋ ಎಕ್ಸ್ಪೋರ್ಟ್ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಓಕೆ ನಿಮ್ಮ ಮೊಬೈಲ್ 1080p ವಿಡಿಯೋನ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತಿದ್ರೆ 1080p ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದ್ರೆ 720p ಕೂಡ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಯಾಕಂದರೆ ನಾವು ಕಂಪ್ರೆಸ್ ಮಾಡುವಾಗ ವಿಡಿಯೋನ 720p ಮಾಡ್ತೀವಲ್ಲ ಅದಕ್ಕೋಸ್ಕರ. ಆಮೇಲೆ ಕ್ವಾಲಿಟಿನ ನಿಮಗೆ ಬೇಕಾದಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂದರೆ ನಾನು ಇಷ್ಟೇ ಅಂತ ಪ್ರಿಫರ್ ಮಾಡಲ್ಲ, ಸ್ವಲ್ಪ ನಿಮಗೆ ಎಷ್ಟು ನಿಮ್ಮ ಮೊಬೈಲ್ ಎಷ್ಟು ಸಪೋರ್ಟ್ ಮಾಡುತ್ತೋ ಅಷ್ಟು ಅದನ್ನು ಕ್ವಾಲಿಟಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ಇವಾಗ ಎಕ್ಸ್ಪೋರ್ಟ್ ಅಂತ ಕೊಡಿ, ಈ ವಿಡಿಯೋನ ನಿಮ್ಮದು ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಇಷ್ಟೇ ಈ ಟ್ರೆಂಡಿಂಗ್ ವಿಡಿಯೋ ರೆಡಿ ಮಾಡೋದು. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ನಿಮ್ಮ ಫ್ರೆಂಡ್ಸ್ಗೆ ಸಹ ಶೇರ್ ಮಾಡ್ಕೊಳ್ಳಿ, ಅಂದರೆ ಇನ್ನೂ ಯಾರು ನಮ್ಮ ಚಾನಲ್ನ ಗೊತ್ತಿಲ್ಲದೆ ಇರೋರಿಗೆ ಅಂಥವ್ರಿಗೆ ನಮ್ಮ ಚಾನಲ್ನ ಶೇರ್ ಮಾಡ್ಕೊಳ್ಳಿ, ಅಂದರೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಓಕೆ ನಾನು ನಿಮಗೆ ಮುಂದೆ ಸಿಗ್ತೀನಿ.